ಮಾಡಿರಿ, ಲೆಕ್ಕ ಮಾಡಿರಿ. ಸರಳದ ಮುಂದೆ ಒಂದು ಸ್ವಲ್ಪ ಕಠಿಣನೂ ಲೆಕ್ಕ ಮಾಡೋದು ಕಲಿಬೇಕು. ಭಾಳ ಇಂಪಾರ್ಟೆಂಟ್ ಅದ ಇದು. ಸರಿಯಾಗಿ ತಿಳ್ಕೊಂಡು ಮಾಡಿರಿ. ಮಾಡೋದಾದಿಂದ ವಿಡಿಯೋ ಮಾಡಿರಿ, ನೋಡಿರಿ. ಇದು ಕೊಂಡ ಬೆಲೆ ಕಂಡುಹಿಡಿದು ಯಾಕೆ 6,720 ರೂಪಾಯಿಗಳಿಗೆ ಮಾರುವುದರಿಂದ -12% ಲಾಭವಾಗುತ್ತದೆ. ಹಸುವಿನ ಅಸಲು ಬೆಲೆ ಎಷ್ಟು, ಅದರ ಕೊಂಡ ಬೆಲೆ ಎಷ್ಟು, ಅಸಲು ಬೆಲೆ, ಮೂಲ ಬೆಲೆ. ಆಮೇಲೆ ಈಗ ನೀವೇನು ಮಾಡಬೇಕು, ಮಾರಾಟದ ಬೆಲೆ ಹಚ್ಕೋರಿ. ಮಾರಾಟದ ಬೆಲೆ ಬರೋಬ್ಬರಿ 6,720 ರೂಪಾಯಿ. ಲಾಭದನ್ನು ಹಾನಿ ಅದನ್ನು ಲಾಭ ಬರೋಬ್ಬರಿ -12% ಲಾಭ. ಕೇಳಿದ್ದು ಅಸಲು ಬೆಲೆ. ಅಸಲು ಬೆಲೆ ಅಂದರೂ ಒಂದೇ, ಮೂಲ ಬೆಲೆ ಅಂದರೂ ಒಂದೇ. ಅಸಲು ಬೆಲೆ ಬರೋಬ್ಬರಿ ಎಷ್ಟು ಅಂದರೆ ಮೂಲ ಬೆಲೆ, ಕೊಂಡ ಬೆಲೆ ಎಷ್ಟು. ಅಸಲು ಬೆಲೆ ಅಂದರೆ ಕೊಂಡ ಬೆಲೆ ಎಷ್ಟು. ಇಲ್ಲೇ ಇದಕ್ಕೆ ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕು. ಇಲ್ಲಿ ಶೇಕಡ ಅದಲ್ಲ, ಇದು ಇದರಾಗ ಕೂಡಿಸಿಂದು ಇದು ಜೋಡಿ ಆಗ್ತದೆ. ಈಗ ನೀವು ಕೊಂಡ ಬೆಲೆ 100 ಎಂದು ತಿಳಿಬೇಕು. ಕೊಂಡ ಬೆಲೆ ಈಗ ಮತ್ತೊಂದು ರೀತಿ ತಿಳಿಸ್ತಾನೆ. ಕೊಂಡ ಬೆಲೆ 100 ಆಗಿರಲಿ. ಲಾಭ ಬರೋಬ್ಬರಿ 12. ಮಾರಾಟದ ಬೆಲೆ ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 + 12. 100 + 12 ಬರೋಬ್ಬರಿ 112. ನೋಡ್ರಿ, ಶೇಕಡ ಮಾರಾಟದ ಬೆಲೆ ತಗೋಬೇಕು. ಇದು ಮತ್ತು ಇದು ಜೋಡಿ, ಇದು ತಿಳ್ಕೊಬೇಕು. ಅದನ್ನ ಕ್ವಶನ್ ಮಾರ್ಕದಾಗ ಹಾಕಬಾರ್ದು. ಈಗ ನೀವು ಅದನ್ನ ಭಾಗಾಕಾರ ಸ್ಥಾನದಲ್ಲಿ ಇಡಬೇಕು. ಭಾಗಾಕಾರ ಸ್ಥಾನದಲ್ಲಿ ಅಂದ್ರೆ ಭಾಜಕ ಇದ್ರಾಗೋದ ಸರ್ವಾಸ ಬಾಗ್ಲೇದಾಗದ ಅಂದ್ರೆ ಇಲ್ಲಿ ಏನಾಗ್ತದ ಅನ್ನೋದು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮಗೆ ಮುಂದಿನ ಲೆಕ್ಕಗಳೆಲ್ಲ ಸರಳ ಬರ್ತಾವೆ. ನೋಡ್ರಿ, ಇದೇನಾಗ್ತದಂತಂದ್ರೆ ಇಲ್ಲಿ ಗೆರೆ ಹಾಯ್ತು ಅಂತಂದ್ರೆ ಇರಲಿ, ನಾ ತಿಳಿಸಿ ಹೇಳ್ತಾನೆ ಮೇಲೆ 112 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 100 ಕೊಂಡ ಬೆಲೆ ಇರ್ತದ. ಆಮೇಲೆ 6,720 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದೆ? ಸರ್ವಾಸ ಬಾಗಿಲೆ ತಾಳದು ನೋಡ್ರಿ, ಇದು ಗುಣಾಕಾರದಾಗ ಬರ್ತದೆ. 6,720 ಗುಂಡ್ಲೆ 100. ಇದು ಭಾಜ್ಯ, ಇದು ಭಾಜಕ. ಇಷ್ಟು ಸರಳ ಇರ್ತಾವೆ ಗಣಿತ. ಇದು 4ರಲ್ಲಿ ಭಾಗ ಹೋಗ್ತದೆ. ಯಾಕೆ ಕೊನೆಯ 2 ಅಂಕಿಗಳು 4ರಲ್ಲಿ ಭಾಗ ಹೋಗ್ತಾವ ಅಂದ್ರೆ 4ರಲ್ಲಿ ಭಾಗ ಸರಿಯಾಗಿ ತಪ್ಪಿಲ್ಲ, ಏನು ಭಾಳ ಬಿರಿಯಲ್ಲ. ನೋಡ್ರಲ್ಲ, ಈಗ 112ಕ್ಕೆ ಈ 67ಕ್ಕೂ ಭಾಗಿಸ್ಬೋದು ನೀವು. 11 ಆರ್ಲೆ ಎಷ್ಟು? 66. 11 ಆರ್ಲೆ ಅಂದರೆ 112 ಒಂದಲೆ 112 ಆರ್ಲೆ 672 ಆಗ್ತದೆ. ಈ 0 ಒಂದು ಮ್ಯಾಲೆ ಇಟ್ಬಿಡ್ರಿ, ಮಾಡಿ ನೋಡ್ರಿ. 112ಕ್ಕೆ ಮತ್ತು 6ಕ್ಕೆ ಗುಣಾಕಾರ ಮಾಡಿದ್ರಿ ಅಂದ್ರೆ 60ಕ್ಕೆ ಗುಣಾಕಾರ ಮಾಡಿದ್ರೆ 112ಕ್ಕೆ 60ಕ್ಕೆ ಗುಣಾಕಾರ ಮಾಡಿದ್ರೆ 6,720 ಆಗ್ತದೆ. ಬರೋಬ್ಬರಿ 6,000 ರೂಪಾಯಿ. ಆದ್ದರಿಂದ ಅಸಲು ಬೆಲೆ ಬರೋಬ್ಬರಿ 6,000 ರೂಪಾಯಿ. ಉತ್ತರ ಸಂಖ್ಯೆ 6,000 ಎಲ್ಲದ ನೋಡ್ರಿ, ಎ. ಹಿಂಗೆ ನೀವು ತಿಳ್ಕೊಬೇಕ. 11 ಆಗ್ಲೇ ಡೆಫಿನೆಟ್ಲಿನೇ ಅದ. ಈ 3 ಅಂಕಿ ಏನವಲ್ಲ, ಈ 11 ಆಗ್ಲೇ ಮಾಡಿಬಿಡ್ರಿ, ಈ 0 ಮ್ಯಾಲೆ ಇಟ್ಬಿಡ್ರಿ. ಯಾವುದೇ ಲೆಕ್ಕ ನೋಡ್ರಿ, ನೀವು ಕಡತ್ ಹೋಗಂತ ಗಣಿತಗಳು ಇರ್ತಾವೆ. ಆಮೇಲೆ ಇದು ಹೋಗ್ತದೋ ಇಲ್ಲೋ,
ಟೆನ್ಷನ್ ಮಾಡ್ಕೋಬಾರ್ದ. 112 ಎಷ್ಟು ಅಂಕ್ಯೋ? 1 2 3 ಅಂಕ್ಯೋ. 672 ತನಕ 3 ಅಂಕಿ ಅದು. ಒಂದೇ ಅಂಕಿಲೆ ಬಾಗಿಸ್ರು. 11 ಒಂದಲೇ 11 ಆರ್ಲೆ 6 ಇಲ್ಲಿ ಇಟ್ಟು ಪೂಜಿಲಿ ಇಟ್ಟು ಬಿಡ್ರಿ. ಖಾತ್ರಿ ಮಾಡ್ಕೋಬೇಕಾದ್ರೆ 60ಕ್ಕೆ 112 ಗುಣಾಕಾರ ಮಾಡಿ ನೋಡ್ರಿ 6720 ಬಂತ ನಿಮ್ಮದು ರೈಟ್ ಅಂತ ತಿಳ್ಕೊಂಡ್ಬಿಡ್ರಿ. 2ರಲ್ಲಿ 3ರಲ್ಲಿ 4ರಲ್ಲಿ ಬಾಗಿಸೋದು ಕೂಡಬಾರ್ದು. ಅಸಲು ಬೆಲೆ ಅಂತೂ ಬಂತು. ಇನ್ನು ಮುಂದಿನ ಗಣಿತಗಳು ಏನವಲ್ಲ ಹಾನಿ ಒಳಗೆ ಬರ್ತಾವೆ. ಅವಾಗ ಹೆಂಗೆ ಕಂಡುಹಿಡಿಬೇಕು, ದಶಮಾಂಶ ಯಾಕೆ ಕಂಡುಹಿಡಿಬೇಕು, ಭಿನ್ನ ರಾಶಿ ಒಳಗೆ ಕಂಡುಹಿಡಿಬೇಕು. ನೀವು ಎಲ್ಲ ನಿಮಗೆ ನಾ ಈಸಿಯಾಗಿ ಕಲಿಸ್ತದ. ಇವತ್ತೊಂದು ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ, ಬರ್ಕೊಡ್ರಿ ಹೇಳ್ದಂಗೆ.